ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರಿಸರ ಕಾನೂನಿಗೆ ಸಂಬಂಧಪಟ್ಟಂತೆ ಘಟಕ 5ರ ಮತ್ತೊಂದು ವಿಷಯ. ಇದು ಘಟಕ 5ರ ಕೊನೆಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಷಯವನ್ನು ಇವತ್ತು ನಾಳೆನೇ ನಿಮ್ಮ ಪರೀಕ್ಷೆ ಇರುವುದು ನಂಗೆ ಗೊತ್ತಿದೆ. ಆದ್ದರಿಂದ ಈ ಕೊನೆ ಗಳಿಗೆಯ ನಿಮ್ಮ ಓದುಗೆ ಇದು ಅನುಕೂಲ ಆಗಲಿ, ಲೆಟ್ ಇಟ್ ಸಪೋರ್ಟ್ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಅಬೌಟ್ ದಿ ಬಯೋಮೆಡಿಕಲ್ waste management system. In my previous video, I have discussed you about the municipal solid waste management system, and today I am discussing the biomedical waste management system. So, this biomedical waste management system, we can say it like this. What is biomedical waste? See, there is a stark difference between other wastes and biomedical wastes. These wastes are very much dangerous. They should not be, these wastes should not be mixed with municipal waste. ಅದಕ್ಕೆ ಇದಕ್ಕೆ ಬಯೋಮೆಡಿಕಲ್ ವೇಸ್ಟ್ ಅಂತೀವಿ, ಇನ್ನೊಂದಕ್ಕೆ ಮುನ್ಸಿಪಲ್ ವೇಸ್ಟ್ ಅಂತೀವಿ. ವಾಟ್ ಈಸ್ ಮುನ್ಸಿಪಲ್ ವೇಸ್ಟ್? ವಾಟ್ ಈಸ್ ನಾಟ್ ಬಯೋಮೆಡಿಕಲ್ ವೇಸ್ಟ್ ಈಸ್ ಮುನ್ಸಿಪಲ್ ವೇಸ್ಟ್. ಆದ್ದರಿಂದ ಬಯೋಮೆಡಿಕಲ್ ವೇಸ್ಟ್ ಯಾವುದು ಅನ್ನೋದನ್ನು ನಾವು ನಿಖರವಾಗಿ ಡಿಫೈನ್ ಮಾಡಬೇಕಾಗ್ತದೆ. ಬಯೋಮೆಡಿಕಲ್ ವೇಸ್ಟ್ ರೆಫರ್ಸ್ ಟು ಎನಿ ವೇಸ್ಟ್ ಜನರೇಟೆಡ್ ಡ್ಯೂರಿಂಗ್ diagnosis, treatment, immunization of human beings or animals and research activities. COVID-19 is a biomedical waste, and Trump always telling that it is because of the Chinese spread all over the globe. Okay. ಜೈವ ವೈವಿಧ್ಯಕೀಯ ತ್ಯಾಜ್ಯ ಎಂದರೆ ಮನುಷ್ಯರು ಅಥವಾ ಪ್ರಾಣಿಗಳ ರೋಗ ನಿರ್ಣಯ, ಚಿಕಿತ್ಸೆ, ಲಸಿಕೆ ಕಾರ್ಯವೈಖರಿ ಅಥವಾ ಸಂಶೋಧನಾ ವೇಳೆಯಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯಕ್ಕೆ ನಾವೇನಂತೀವಿ? ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳ್ತೀವಿ. ಸೋರ್ಸಸ್ ಆಫ್ ಬಯೋಮೆಡಿಕಲ್ ವೇಸ್ಟ್, ಇದು ಎಲ್ಲಿಂದ, ಇದರ ಮೂಲ ಏನು? ನಾವು ಸೋರ್ಸಸ್ ಆಫ್ ಮುನ್ಸಿಪಲ್ ವೇಸ್ಟ್ ನೋಡಿದ್ವಿ, ಅದ್ರ ಮೂಲ ಎಲ್ಲಿ ಅಂತೇಳಿ. ಹಾಗೆಯೇ ಸೋರ್ಸಸ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಈಸ್ ಹಾಸ್ಪಿಟಲ್ಸ್, ಕ್ಲಿನಿಕ್ಸ್, ಲ್ಯಾಬೊರೇಟರೀಸ್, ವೆಟರ್ನರಿ ಹಾಸ್ಪಿಟಲ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, blood banks. All these are the sources of biomedical waste. Then categories of biomedical waste. Biomedical waste ಗಳ classification as per 2016 rules. How this rule is done? EPA 1986. See how far this EPA 1986 is important. ಪರೀಕ್ಷೆಯಲ್ಲಿ ಕೇಳಿದ್ದಾರೆ, what is the significance of ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂತ ಕೇಳಿದ್ದಾರೆ. ಆ ಸಿಗ್ನಿಫಿಕೆನ್ಸನ್ನು ನೀವು ಹೇಳೋದಾದರೆ ಈ ಇಡೀ ನಮ್ಮ ಸಿಲೆಬಸ್ಸಿನ ಸಮರಿ ಬರೀಬೋದು. ಪರ್ಟಿಕ್ಯುಲರ್ಲಿ 4th and 5th ಯೂನಿಟ್ನ ಎಲ್ಲ ಸಿಲೆಬಸ್ನ ಮೂಲಗಳನ್ನು ನಾವು EP ಆ್ಯಕ್ಟ್ 1986ಗೆ ಹೋಲಿಸ್ಬೋದು. ಹ್ಯೂಮನ್ ಅನಾಟಮಿಕಲ್ ವೇಸ್ಟ್. ವಾಟ್ ಈಸ್ ಅನಾಟಮಿಕಲ್ ವೇಸ್ಟ್? ಏನೇನೋ ಕಟ್ ಮಾಡಿ ತೆಗಿತಾರೆ, ಗಾಯ ಆಗಿರ್ತದೆ, ಕತ್ತರಿಸ್ತಾರೆ, ಕರಳು ಸುಟ್ಟು ಹೋಗಿರ್ತದೆ, ಕತ್ತರಿಸಿ ಜಾಯಿಂಟ್ ಮಾಡ್ತಾರೆ. ಆ ವೇಸ್ಟ್ ಇದೆಯಲ್ಲ, ದಟ್ ಈಸ್ ಮಾನವ ದೇಹ ಭಾಗದ ತ್ಯಾಜ್ಯ. ದೆನ್ ಎನಿಮಲ್ ವೇಸ್ಟ್, ಅದೇ ಥರದಂಥದ್ದು ಪಶುಗಳಿಂದನೂ ಆಗ್ಬೋದು. ಎನಿಮಲ್ ವೇಸ್ಟ್, ಮೈಕ್ರೋಬಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ವೇಸ್ಟ್. ನೋಡಿ, ಮೈಕ್ರೋಬಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ವೇಸ್ಟ್ ಅಂದರೆ COVID-19 ಆ ಥರದ ವೇಸ್ಟ್ಗಳು. ದೇ ಕ್ರಿಯೇಟ್ ಸೋ ಮೆನಿ ವೈರಸಸ್, ದೇ ಕ್ರಿಯೇಟ್ ಸೋ ಮೆನಿ ಬ್ಯಾಕ್ಟೀರಿಯಾಸ್ ಫಾರ್ ರಿಸರ್ಚ್ ಪರ್ಪಸ್. ಸೊ ಇಫ್ ದಟ್ ಈಸ್ missing and going in the atmosphere, it may create a problem. Then sharp needles and blades, ಇವನ್ನ ನಾವು ಆಸ್ಪತ್ರೆಯಲ್ಲಿ ಲ್ಯಾಬಲ್ಲಿ ಎಲ್ಲ ಉಪಯೋಗ ಮಾಡ್ತೀವಿ. ಚುಚ್ಚುವ ವಸ್ತುಗಳು, ಸೂಜಿ, ಕತ್ತರಿ ಎಟ್ಸೆಟ್ರಾ. ದೆನ್ ಡಿಸ್ಕಾರ್ಟೆಡ್ ಮೆಡಿಸಿನ್ಸ್, ಲೈಫ್ ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ಡಿಸ್ಕಾರ್ಟೆಡ್ ಅಂತೀವಿ ನಾವು. ಓಕೆ, ಅಂತಹ ಔಷಧಗಳು. ದೆನ್ ಸಾಲಿಡ್ ವೇಸ್ಟ್, ಕಾಟನ್ನು, ಬ್ಯಾಂಡೇಜು. ಈ ನೋಡಿ, ಎಲ್ಲ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ, ಬ್ಯಾಂಡೇಜ್ ಮಾಡಬೇಕಾದ್ರೆ ರಕ್ತ ಗಿಕ್ತ ಎಲ್ಲ ಅಂಟಿರುತ್ತೆ ಅದಕ್ಕೆ. ಸಾಯಿಲ್ಡ್ ವೇಸ್ಟ್ ಅಂತಂದರೆ ಅದು ಕಂಟ್ಯಾಮಿನೇಟ್ ಆಗಿರುತ್ತೆ ಬ್ಲಡ್ಡಿನಿಂದ, ಇನ್ನೊಂದರಿಂದ. ಅದಕ್ಕೆ ಬ್ಯಾಂಡೇಜ್ ಮುಂತಾದವನ್ನು ಹೇಳ್ಬೋದು. ದೆನ್ ಲಿಕ್ವಿಡ್ ವೇಸ್ಟ್. ನೋಡಿ, ಎಷ್ಟೋ ಸಲ ಲಿಕ್ವಿಡ್ ವೇಸ್ಟು ಹಾಸ್ಪಿಟ್ಲಲ್ಲಿ ಸಾಕಷ್ಟು ಉತ್ಪನ್ನ ಆಗುತ್ತೆ. So many liquids will be there. Then chemical waste, ಲ್ಯಾಬೊರೇಟರಿನಲ್ಲಿ, ಹಾಸ್ಪಿಟಲಲ್ಲಿ ರಾಸಾಯನಿಕ ವೇಸ್ಟ್ ಇರುತ್ತೆ. ದೆನ್ ಇನ್ಸಿನರೇಷನ್ ಆ್ಯಶ್
ಕೆಮಿಕಲ್ ಲಿಕ್ವಿಡ್. ಇನ್ಸಿನರೇಷನ್ ಆ್ಯಶ್ ಅಂದರೆ ಕೆಲವೊಂದನ್ನು ಸುಡ್ತಾರೆ, ಹೈ ಟೆಂಪ್ರೇಚರ್ಲಿ ಹೈ ಪ್ರೆಷರಲ್ಲಿ ಸುಡ್ತಾರೆ. ಆ ಸುಟ್ಟಾದಂಥ ಉಳಿಯುತ್ತಲ್ಲ ವೇಸ್ಟು, ಅದಕ್ಕೆ ನಾವೇಂತೀವಿ ಇನ್ಸಿನರೇಷನ್ ವೇಸ್ಟ್ ಅಂತೀವಿ. ಇವೆಲ್ಲ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ವೇಸ್ಟ್ ದ್ಯಾಟ್ ಆರ್ ಮೆನ್ಷನ್ಡ್ ಇನ್ ದಿಸ್ 2016 ರೂಲ್ಸ್. ದೆನ್ ಕಲರ್ ಕೋಡೆಡ್ ಸೆಗ್ರಿಗೇಷನ್ ಸಿಸ್ಟಮ್. ನೋಡಿ, ಈ ವೇಸ್ಟ್ ಕಲೆಕ್ಷನ್ನ ನಾವು ಡ್ರೈ ವೇಸ್ಟು, ವೆಟ್ ವೇಸ್ಟು ಅಂಥೇಳಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ನೋಡಿದ್ವಿ. ಹಾಗೆಯೇ ಇಲ್ಲಿ ಆಸ್ಪತ್ರೆಯ ವಿಷಯದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಈ ವೇಸ್ಟ್ಗಳನ್ನು ಕ್ಯಾಟಗರೈಸ್ ಮಾಡಬೇಕಾಗುತ್ತೆ. ಆಸ್ಪತ್ರೆಯಲ್ಲಿಯೂ ಅಷ್ಟೇ, ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಸ್ಟಾಫ್ಗೆ ಡೈರೆಕ್ಷನ್ಸ್ ಇರುತ್ತೆ ಎಂಥ ವೇಸ್ಟನ್ನು ಎಲ್ಲಿ ಹಾಕಬೇಕು ಅಂತ. ನೀವು ಹಾಸ್ಪಿಟ್ಲಲ್ಲಿ ಸೂಕ್ಷ್ಮವಾಗಿ ಗಮನಿಸ್ರಿ, ಕಲರ್ ಡಬ್ಬುಗಳು ಕಾಣ್ತಾವೆ ನಿಮಗೆ. ಆ ಕಲರ್ ಡಬ್ಬುಗಳು ಈ ಒಂದು 2016 ರೂಲ್ಸ್ ಏನಿದೆಯಲ್ಲ ಇದರ ಪ್ರಕಾರ ಟಿಪಿಕಲಿ ಮಾಡಿದಂಥವು ಅನ್ನೋದನ್ನು ನೀವು ತಿಳ್ಕೊಬೇಕು. ದೇರ್ ಫೋರ್ ವಾಟ್ ಈಸ್ ದಿ ಬ್ಯಾಗ್ ಕಲರ್, ವಾಟ್ ಈಸ್ ದಿ ಟೈಪ್ ಆಫ್ ವೇಸ್ಟ್ ಅನ್ನೋದನ್ನು ನಾವೇನು ಮಾಡಬೇಕು, ಇಲ್ಲಿ ಅದರಲ್ಲೇ ಹಾಕಬೇಕು ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಯೆಲ್ಲೋ ಬ್ಯಾಗ್, ಇಟ್ ವಿಲ್ ಕಂಟೈನ್ ದಿಸ್ ಅನಾಟಮಿಕಲ್ ವೇಸ್ಟ್, ಹ್ಯೂಮನ್ ಎನಿಮಲ್ ವೇಸ್ಟ್, ಸಾಯಿಲ್ಡ್ ವೇಸ್ಟ್. ಓಕೆ, ಇದನ್ನು ಹಾಕಬೇಕು. ದೆನ್ ರೆಡ್ ಬಾಕ್ಸ್, ಕಂಟಾನಿಮೇಟೆಡ್ ರೀಸೈಕಲೇಬಲ್ ವೇಸ್ಟ್, ಮಾಲಿನ್ಯಗೊಂಡು ಮರುಬಳಕೆ ಆಗುವಂಥದ್ದನ್ನು ಹಾಕಬೇಕು. ವೈಟ್ ಆರ್ ಪಂಚರ್ ಪ್ರೂಫ್, ಶಾರ್ಪ್ ಲೈಕ್. ನೋಡಿ, ಈ ವೈಟ್ ಬ್ಯಾಗ್ ಏನು, ಇದು ಕಟ್ ಆಗಬಾರ್ದು, ಆ ಥರ ಇರಬೇಕು. ನೀಡಲ್ಸು, ಸ್ಕ್ಯಾಪಲ್ಸು, ಇಂಥದ್ದನ್ನು ಚುಚ್ಚುವ ವಸ್ತುಗಳನ್ನ ಇದರಲ್ಲಿ ಹಾಕಬೇಕು. ಗ್ಲಾಸು ಇಂಥವೆಲ್ಲ ಹಾಕಬೇಕು. ಸಾರಿ, ಚುಚ್ಚುವ ಮೆಟಲಿಕ್ ವಸ್ತುಗಳು. ದೆನ್ ಬ್ಲೂನಲ್ಲಿ ನಾವೇನು ಹಾಕಬೇಕು, ಗ್ಲಾಸು, ಬ್ರೋಕನ್ ಆಂಪ್ಯೂಲ್ಸ್ ಇವನ್ನೆಲ್ಲ ಇದರಲ್ಲಿ ಹಾಕಬೇಕು. ಈ ರೀತಿಯಾದಂತಹ ಕ್ಯಾಟಗರಿ ಮಾಡಿ ಅವನ್ನ ಸ್ಟೋರೇಜ್ ಮಾಡಬೇಕಾಗ್ತದೆ. ದಟ್ ಈಸ್ ದಿ ಫಸ್ಟ್ ಸ್ಟೆಪ್. ದೆನ್ ನಿರ್ವಹಣ, ಇವುಗಳನ್ನ ಹೆಂಗೆ ನಾವು ಡಿಸ್ಪೋಸ್ ಮಾಡ್ತೀವಿ ಅಂತಂದರೆ ಒಂದು ಸುಡುವಿಕೆಯಿಂದ, ದೆನ್ ಆಟೋಕ್ಲೇವಿಂಗ್ ಅಂತ ಒಂದು ಹೊಸದು ಬರ್ತದೆ, ದೆನ್ ಮೈಕ್ರೋವೇವಿಂಗ್, ಕೆಮಿಕಲ್ ಡಿಸ್ಇನ್ಫೆಕ್ಷನ್ ಮತ್ತು ಡೀಪ್ ಬರಿಯಲ್. ಈ 4 ವಿಧದಲ್ಲಿ 1, 2, 3, 4, 5 ವಿಧದಲ್ಲಿ ನಾವೇನು ಮಾಡ್ತೀವಿ, ಇವುಗಳ ಡಿಸ್ಪೋಸಲ್ನ ಮಾಡ್ತೀವಿ. ಆ ಡಿಸ್ಪೋಸಲ್ನ ಹೆಂಗೆ ಮಾಡ್ತೀವಿ ಅನ್ನೋದನ್ನ ಈ 5 ವಿಧಗಳನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಇನ್ಸಿನರೇಷನ್ ಅಂತಂದರೆ ನೋಡಿ, ಈ ಟೆಂಪ್ರೇಚರ್ನಲ್ಲಿ ಸುಡುವಂಥದ್ದು, 800ರಿಂದ 1200 ಡಿಗ್ರಿ ಅಂತ ಟೆಂಪ್ರೇಚರ್ನಲ್ಲಿ ವಿಶೇಷವಾದಂಥ ಇಕ್ವಿಪ್ಮೆಂಟಲ್ಲಿ ಏನು ಮಾಡ್ತಾರೆ, ಆ ವೇಸ್ಟ್ಗಳನ್ನ ಸುಡ್ತಾರೆ. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಇನ್ಸಿನರೇಷನ್. ಓಕೆ, ದೆನ್ ಕಮ್ಸ್ autoclaving uses saturated steam under pressure. ನೋಡಿ, ಇದು ಸ್ಟ್ರೀಮು ವಿತ್ ಪ್ರೆಷರ್ ಈಸ್ ದಿಸ್ PSI. ಈ ಮಾಪನ ಅದು. ಆ ಮಾಪನದಲ್ಲಿ 15-20 ನಿಮಿಷ ಪ್ರೆಷರ್ ಕೊಟ್ಟು ಅದನ್ನೇನು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತೀವಿ ನಾವು, ಆಟೋಕ್ಲೇವಿಂಗ್ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ಈಸ್ ಆಟೋಕ್ಲೇವಿಂಗ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಮೈಕ್ರೋವೇವಿಂಗ್. ಮನೇಲಿ ಮೈಕ್ರೋ ಓವನ್ ಅಂತ ಇರ್ತಲ್ಲ, ದಟ್ ಸಾರ್ಟ್ ಆಫ್ ಎ ಟ್ರೀಟ್ಮೆಂಟ್. ಸೊ ಡಿಫರೆಂಟ್ ಫ್ರೀಕ್ವೆನ್ಸಿ ಈಸ್ ಗಿವನ್. ಮೈಕ್ರೋವೇವಿಂಗ್ ಈಸ್ ಎ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನೋಡಿ, ಈ ರೀತಿಯಾದಂತಹ ತರಂಗವನ್ನು ಅದರ ಮೇಲೆ ಬಿಡ್ತೀವಿ ನಾವು. ಟು ಹೀಟ್ ಆ್ಯಂಡ್ ಡಿಸ್ಕಂಫರ್ಟ್ ಬಯೋಮೆಡಿಕಲ್ ವೇಸ್ಟನ್ನು ನಾವು ಮೈಕ್ರೋವೇವಿಂಗಿಂದನೂ ಅದನ್ನೇನು ಮಾಡ್ತೀವಿ, ಸುಟ್ಟು ಹಾಕ್ತೀವಿ. ಇಟ್ ಈಸ್ ಸೂಟಬಲ್ ಫಾರ್ ಮಾಯ್ಸ್ಟ್ ವೇಟ್ ಆ್ಯಂಡ್ ಕಿಲ್ಸ್ ಮೈಕ್ರೋ ಆರ್ಗಾನಿಸಮ್ಸ್ ವಿದೌಟ್ ಕಂಬರ್ಷನ್. ನೋಡಿ, ಇಲ್ಲಿ ಮೈಕ್ರೋ ಆರ್ಗಾನಿಸಮ್ಗಳನ್ನು ಇಲ್ಲಿ ಆ್ಯಕ್ಚುಲಿ ನಾವು ಬೆಂಕಿ ಹಚ್ಚಲಾರ್ದಂಗೆ ಅವನ್ನ ನಾಶ ಮಾಡುವಂತಹ ಒಂದು ವಿಧಾನ. ಮೈಕ್ರೋ ಆರ್ಗಾನಿಸಮ್ನ ನಾಶ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಮೈಕ್ರೋವೇವಿಂಗನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ನೀವು ನೋಡಬೇಕು. ದೆನ್ ಕಮ್ಸ್ ಕೆಮಿಕಲ್ ಡಿಸ್ಇನ್ಫೆಕ್ಷನ್. ಕೆಲವೊಂದು ಕೆಮಿಕಲನ್ನು ನಾವು ಅದಕ್ಕೆ ಹಾಕೋದ್ರಿಂದ, ಬ್ಲೀಚಿಂಗ್ ಪೌಡ್ರು ಈ ಥರದ್ದು ಎಲ್ಲ ಯೂಸ್ ಮಾಡ್ತೀವಲ್ಲ, ಅಥವಾ ಡೆಟಾಲು, ಇವೆಲ್ಲವನ್ನೇನು ಕೆಮಿಕಲ್ ದಿಸ್ ಮೆಥಡ್ ಇನ್ವಾಲ್ವ್ಸ್ ಟ್ರೀಟಿಂಗ್ ಬಯೋಮೆಡಿಕಲ್ ವೇಸ್ಟ್ ವಿತ್ ಕೆಮಿಕಲ್ಸ್ ಲೈಕ್ ಕ್ಲೋರಿನ್, ಬ್ಲೀಚ್, hydrochloride solution to deactivate pathogens. It mainly used for liquid waste and surfaces. ಕೆಲವೊಂದು ಸರ್ಫೇಸನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಇದನ್ನು ಉಪಯೋಗ ಮಾಡ್ತೀವಿ. ದಟ್ ಈಸ್ ಕೆಮಿಕಲ್ ಡಿಸ್ಇನ್ಫೆಕ್ಷನ್ ಅಂತಕ್ಕಂಥದ್ದನ್ನು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಡೀಪ್ ಬರಿಯಲ್. ನಾವು ಮುನ್ಸಿಪಾಲ್ಟಿಯಲ್ಲಿ ನೋಡಿದ್ವಲ್ಲ, ಇಲ್ಲೂ ಹಾಗೇನೆ ಇವನ್ನ ಕೋವಿಡ್ ಡ್ರೆಸ್ಗಳಿದ್ವಲ್ಲ, ಅವು ಎಲ್ಲೆಲ್ಲೋ ಬಿಸಾಕಿದಂತಹ ನಾವು ಪೇಪರಲ್ಲಿ ನೋಡ್ತಿದ್ವಿ. ಅವೆಲ್ಲವನ್ನು ಡೀಪ್ ಬರಿ ಮಾಡಬೇಕಾಗ್ತದೆ. ಈವನ್ ಕೋವಿಡ್ನಲ್ಲಿ ಸತ್ತವ್ರನ್ನೂ ನಾವು ಡೀಪ್ ಬರಿನೇ ಮಾಡಿರೋದು. ಸೊ ಡೀಪ್ ಬರಿಯಲ್ ಈಸ್ ಎ ಟ್ರೆಡಿಷನಲ್ ಆ್ಯಂಡ್ ಲೋ ಕಾಸ್ಟ್ ಡಿಸ್ಪೋಸಲ್ ಮೆಥಡ್ ವೇರ್ ವೇಸ್ಟ್ ಈಸ್ ಬರೀಡ್ ಇನ್ ಡೀಪ್ ಪಿಟ್ಸ್, ಮೇನ್ಲಿ ಯೂಸ್ಡ್ ಇನ್ ರೂರಲ್ ಏರಿಯಾಸ್ ವಿತ್ ನೋ ಅಕ್ಸೆಸ್ ಟು ಮಾಡರ್ನ್ ಟ್ರೀಟ್ಮೆಂಟ್. ಎಲ್ಲಿ ಮಾಡರ್ನ್ ಟ್ರೀಟ್ಮೆಂಟ್ಗೆ ಅವಕಾಶ ಇಲ್ವೋ ಅಂಥ ಸಂದರ್ಭದಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಏನು ಮಾಡ್ತೀವಿ, ಈ ಪಿಟ್ಗಳನ್ನು ಮಾಡಿ ಅದರಲ್ಲಿ ಹೂಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆ್ಯಂಡ್ ದೀಸ್ ರೂಲ್ಸ್ ಐ ಹ್ಯಾವ್ ಡಿಸ್ಕಸ್ಡ್, biomedical waste management rules
were created. ನಾವೇನು ಡಿಸ್ಕಸ್ ಮಾಡಿದ್ವಿ, ಆಲ್ ದೀಸ್ ಥಿಂಗ್ಸ್ ಆರ್ ಅವೈಲೇಬಲ್ ಇನ್ ದಿಸ್ ರೂಲ್ಸ್ ಆ್ಯಂಡ್ ದೇ ಆರ್ ಆನ್ ದ ಫೋರ್ಸ್ ಆಫ್ Environmental Protection Act, and this is amended several times. This is amended 2023. ಯಾಕೆ ಅವಾಯ್ಡ್ ಮಾಡಿದ್ವಿ ನಾವು? ಬಿಕಾಸ್ ಆಫ್ ಕೋವಿಡ್ನಿಂದ ಮತ್ತೆ ಅದಕ್ಕೆ ಹೆಚ್ಚು ಏನೇನು ಮಾಡಬೇಕು, ಹೊಸ ರೋಗ ಬಂದಾಗ ಇದನ್ನು ಅಮೆಂಡ್ ಮಾಡಬೇಕಾಗತ್ತೆ. ನಾವು ಏನೇನು ಸಮಸ್ಯೆ ಬರುತ್ತೋ ಹೇಳೋಕ್ಕಾಗಲ್ಲ. ಆ ರೀತಿಯಾಗಿ ಅನೇಕ ಸಲ ಇದರ ಈ ಒಂದು ನಿಯಮದ ತಿದ್ದುಪಡಿಗಳನ್ನು ಕೂಡ ನಾವು ಮಾಡಿದ್ದೀವಿ. ಡ್ಯೂಟೀಸ್ ಆಫ್ ಅಥಾರಿಟಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ದಿಸ್. ದೆನ್ ಕಲೆಕ್ಟರ್ಸ್ ಇರ್ತಾರೆ, ಅವರು ಕೂಡ ಅಷ್ಟೇ ಇಂಪಾರ್ಟೆಂಟು. ಆ ಪೀರಿಯಾಡಿಕ್ ಪೀರಿಯಡಲ್ಲಿ ಅವರು ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡುವಂಥದ್ದು ಅವ್ರ ಧರ್ಮ. ಡ್ಯೂಟೀಸ್ ಆಫ್ ಅಥಾರಿಟೀಸ್, ಹೆಲ್ತ್ ಕೇರ್ ಅಥಾರಿಟೀಸ್, ಪ್ರಾಪರ್ ಸೆಗ್ರಿಗೇಷನ್ ಆ್ಯಂಡ್ ಪ್ರೀ ಟ್ರೀಟ್ಮೆಂಟ್ ಮಾಡುವಂಥದ್ದು ಹೆಲ್ತ್ ಕೇರಿಗೆ ಸಂಬಂಧಪಟ್ಟವರು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಇದನ್ನು ಮೇಲ್ವಿಚಾರಣೆ ಮಾಡುವಂಥದ್ದು ಮತ್ತು ಆಥರೈಸೇಷನ್ ಮಾಡುವಂಥದ್ದು. ಈ ದಿಸ್ ಪರ್ಸನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪರ್ಸನ್. ಆಕ್ಯುಪೈಯರ್, ಎನ್ಶೂರಿಂಗ್ ಸೇಫ್ ಹ್ಯಾಂಡ್ಲಿಂಗ್. ಈ ಆಕ್ಯುಪೈಯರ್ ಏನು ಮಾಡ್ತಾನೆ ಅಂದರೆ, ಒಂದು ಹಾಸ್ಪಿಟಲ್ನಿಂದ, ಲ್ಯಾಬೊರೇಟರಿಯಿಂದ ಅಲ್ಟಿಮೇಟ್ಲಿ ಅದು ಸರಿಯಾಗಿ ಡಿಸ್ಪೋಸ್ ಆಗೋ ತನಕ ಆ ಎಲ್ಲ ಕೆಲಸವನ್ನು ಈ ಆಕ್ಯುಪೈಯರು ಮಾಡ್ತಾರೆ. ದಟ್ ಈಸ್ ದಿ ಹೀಸ್ ಜಾಬ್. ದೆನ್ ಪ್ರಿನ್ಸಿಪಲ್ಸ್, ಸೆಗ್ರಿಗೇಷನ್ ಎಟ್ ಸೋರ್ಸ್, ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್, ಡ್ಯೂಟಿ ಆಫ್ ಕೇರ್. ಇವು ಮೂರು ಇಂಪಾರ್ಟೆಂಟು. ಯಾವುದರಲ್ಲಿ? ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಒಂದು ಯಾವ ವಸ್ತುಗಳನ್ನ ಬದಲಾಯಿಸಬೇಕು, ಯೆಲ್ಲೋ ಬಾಕ್ಸ್, ವೈಟ್ ಬಾಕ್ಸ್, ಬ್ಲೂ ಬಾಕ್ಸ್, ರೆಡ್ ಬಾಕ್ಸ್, ಅದು ಒಂದು ಸೆಗ್ರಿಗೇಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಟು ಬಿ ಡನ್ ಎಟ್ ಹಾಸ್ಪಿಟಲ್ ಲೆವೆಲ್, ಲ್ಯಾಬ್ ಲೆವೆಲ್. ಅಲ್ಲೇ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅವ್ರು ತಪ್ಪು ಮಾಡಬಾರ್ದು. ದೆನ್ ಕಮ್ಸ್ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್. ಇಫ್ ಎನಿಬಡಿ ಡಸ್ ಎನಿ ಮಿಸ್ಟೇಕ್, ಹಿ ಈಸ್ ರೆಸ್ಪಾನ್ಸಿಬಲ್ ಆ್ಯಂಡ್ ಡ್ಯೂಟಿ ಆಫ್ ಕೇರ್. ನೋಡಿ, ಎಲ್ಲರ ವಿಷಯದಲ್ಲಿ ನೆಗ್ಲಿಜೆನ್ಸ್ನ ಯಾವತ್ತೂ ಇಲ್ಲಿ ಎಕ್ಸ್ಕ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಕೇರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ನೆಗ್ಲಿಜೆನ್ಸ್ ವಿಲ್ ಬಿ ಟ್ರೀಟೆಡ್ ವೆರಿ ಸಿವಿಯರ್ಲಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸೊ ಇಂಪಾರ್ಟೆಂಟ್ ಕೇಸ್ ಲಾ, ಒಂದು ಕೇಸ್ ಲಾನ ಇಲ್ಲಿ ನಾನು ಸೈಟೇಷನ್ ಮಾಡಿದ್ದೀನಿ. ರಿಸರ್ಚ್ ಫೌಂಡೇಶನ್ ಫಾರ್ ಸೈನ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2005 ಕೇಸು. ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ಸ್ಟ್ರಿಕ್ಟ್ ರೀಎನ್ಫೋರ್ಸ್ಮೆಂಟ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಹ್ಯಾಂಡ್ಲಿಂಗ್ ಅನ್ನೋದನ್ನು ನೀವು ಈ ಕೇಸ್ ಸೈಟೇಷನ್ ಮಾಡಿ ಬರಿಬೋದು. ಸೊ ದಿಸ್ ಈಸ್ ವಾಟ್ ಅಬೌಟ್ ಬರ್ಡ್ ವ್ಯೂ ಆಫ್ biomedical waste management. Biomedical waste poses a high risk to public health and the environment. Hence, proper segregation, treatment, disposal as per rules is crucial. ಕಾನೂನಾತ್ಮಕವಾಗಿ ಹೇಳಿದಂತಹ ನಿಯಮಗಳ ಪ್ರಕಾರ ಇವುಗಳ ವಿಲೇವಾರಿಯನ್ನು ಮಾಡೋದು ಬಹಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಈ ಒಂದು ಇದರಲ್ಲಿ ನೋಡ್ಬೋದು ಅಂತ ಹೇಳ್ತಾ, so with this I have told you, I have introduced you what exactly is meant by biomedical waste management ಅಂತ ಹೇಳ್ತಾ, ಈ ಯೂನಿಟ್ 5ಗೆ ಸಂಬಂಧಪಟ್ಟಂತಹ ವಿಷಯ ಇದು. ಈ ಒಂದು ವಿಷಯದೊಂದಿಗೆ ಈ ಪರಿಸರ ಕಾನೂನಿನ ಈ ವರ್ಷದ ಪಾಠಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಪರಿಸರ ಕಾನೂನಿಗೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ. ಇವು ಕೊನೆಗಳಿಗೆ ವಿಡಿಯೋಗಳು, ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಐ ಹ್ಯಾವ್ ಮೇಡ್ ದೆಮ್ ವೆರಿ ಕನ್ಸೈಸ್ ಆ್ಯಂಡ್ ಐ ಹ್ಯಾವ್ ನಾಟ್ ವೇಸ್ಟೆಡ್ ದ ಟೈಮ್. And today I wish you all the best for in your examination. You are writing it for the last semester and you are going to get the law degree in the coming days. Again, with the best of luck to every one of you, I will conclude this video and thank you.